ಮತ್ತು ಈಶ್ವರಣ್ಣ ಅವರು ಬೇರೆಯವರಿಗೆ ಕಲಾವಿದರನ್ನ ಬೆಳೆಸಿದ್ದಾರೆ. ಅವರು ಯಾವ ರೀತಿ ಅಂದರೆ ಭಜನೆ, ಬಿಂಗಿ, ಯಕ್ಷಗಾನ ಮುಂತಾದ ಕಲೆಗಳಲ್ಲಿ ತಾವು ನಟಿಸಿ ಬೇರೆಯವರನ್ನು ಪ್ರೋತ್ಸಾಹಿಸಿ ಬೇರೆಯವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತು ಅವರ ಬಂಧು ಬಳಗಕ್ಕೆ ದೇವರು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ನಾವು ಶಿಷ್ಯರಾಗಿದ್ದೀವಿ. ಯಾಕಂದರೆ ಬಹಳ ವರ್ಷದಿಂದ ನಮ್ಮೂರಲ್ಲಿ ದೇವಿ ಮಾತ್ಮೆ ಆಟವನ್ನು ಮಾಡಿದಾಗ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದರು. ನಾವು ದೇವಿ ಮಾತ್ಮೆಯಲ್ಲಿ ಅವರ ಬ್ರಹ್ಮನ ಪಾತ್ರ ಮಾಡಿದರು ಈಶ್ವರಣ್ಣವರು, ಕೆ ನಾಯಕರು ವಿಷ್ಣುನ ಪಾತ್ರ ಮಾಡಿದರು. ನನಗೆ ನಮ್ಮ ಈಶ್ವರಣ್ಣನವರೇ ಪ್ರೋತ್ಸಾಹ ಕೊಟ್ಟು ಅವರ ಎದುರಿಗೆ ನಾನು ಈಶ್ವರನ ಪಾತ್ರ ಮಾಡಲಿಕ್ಕೆ ನನಗೆ ಅಂತ ಸದಾವಕಾಶ ಸಿಕ್ಕಿತ್ತು. ಈ ರೀತಿಯಲ್ಲಿ ಅವರು ಇಲ್ಲ. ನನಗೆ ಪ್ರತಿ ಸಾರಿ ಬಂದಾಗ ನಿಮ್ಮ ತಂದೆಯವರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಭಜನೆ ಹೇಳಲಿಕ್ಕೆ, ನೀನು ಈ ಭಜನೆಯನ್ನು ಮುಂದುವರಿಸಬೇಕು ಅಂತ ಪದೇ ಪದೇ ಹೇಳ್ತಿದ್ರು. ಅಂದರೆ ನಾನು ಒಬ್ಬನತ್ರ ಆಗಿದ್ದಲ್ಲ, ಎಲ್ಲರೂ ಈಗ ನಮ್ಮ ಕಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಆ ಒಂದು ಕಲೆ, ಎಲ್ಲ ಕಲೆಗಳು ನಮ್ಮೂರಲ್ಲಿ ಮುಂದುವರಿಯಲಿ. ಇನ್ನು ಇದೇ ಹೊತ್ತಿನಲ್ಲಿ ನನಗೆ ಮತ್ತೊಂದು ನೆನಪಾಗುತ್ತದೆ. ನನ್ನ ಗೆಳೆಯ ಮಾರುತಿ ಕನ್ನಾನಾಯ್ಕ ಅವರು ಸಹ ಕಿರಿಯ ಕಲಾವಿದ. ಆತನೂ ಸಹ ನಾವು ಈಶ್ವರಣ್ಣವರೆಲ್ಲ ಸಹಪಾಠಿಗಳಂತೆ ನಾವು ಬೆಂಗಿಗೆ ಹೋದರೆ ಆದಷ್ಟು ಒಂದು ಖುಷಿಯಿಂದ ಕೆಲವು ಮನೆಯಲ್ಲಿ ಜೋಕಿನ ಥರ ಅವರು ಹಾಡನ್ನು ಹೇಳ್ತಿದ್ರು. ಅದೇ ರೀತಿ ನಮ್ಮ ಮಾರುತಿಯೂ ಸಹ ನನಗೆ ಒಂದು ಹಾಸ್ಯವನ್ನು ಭರಿತನವಾಗಿದ್ದ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಿರಿಯರಿಗೆ ಎಂಥ ಮಾರ್ಗದರ್ಶನದಲ್ಲಿ ನಮ್ಮ ಊರಿನ ಯುವಕರು, ಮಹಿಳೆಯರು, ಬಾಲಕರು ಎಲ್ಲರೂ ಸೇರಿ ಆ ಕಲೆಯನ್ನು ಜೀವಂತವಾಗಿ ಉಳಿಸೋಣ ಅಂತ ಹೇಳಿ ಈ ಒಂದು ವೇದಿಕೆಯಲ್ಲಿ, ಇವರ ಕುಟುಂಬದ ವೇದಿಕೆ ಅಲ್ಲ ಇದು ಮಹಾ ದೊಡ್ಡ ಜಗತ್ತಿನ ವೇದಿಕೆ ಅಂತ ನಾನು ಭಾವಿಸ್ತೇನೆ. ಇಂಥ ವೇದಿಕೆಯನ್ನು ಯಾರೂ ನಿರ್ಮಾಣ ಮಾಡೋದಿಲ್ಲ. ಅದಕ್ಕೆ ಇವರ ಮನೆಯ ಪುತ್ರ, ಇವರ ಒಂದು ಸಹಜ ಗುಣ, ಇವರಲ್ಲಿರೋ ಬಾಂಧವ್ಯ, ಜನರನ್ನು ಆಕರ್ಷಿಸುವಂಥ ಒಂದು ನಡೆ ಮತ್ತು ದಾನ ಮಾಡುವುದು, ನೀವು ಬಂದವರನ್ನು ಸತ್ಕರಿಸುವುದು ಅಂಥ ಗುಣ ಮೊದಲಿನಿಂದಲೂ ಇತ್ತು. ಅದು ಎಲ್ಲರಿಗೂ ಆಗೋದಿಲ್ಲ. ಅಂಥ ಒಂದು ಒಳ್ಳೆಯ ನಡತೆ ಇದ್ದಿದ್ದಕ್ಕೆ ಇಂಥ ವೇದಿಕೆ ಸೃಷ್ಟಿ ಮಾಡಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ವೇದಿಕೆಯನ್ನು ನಮಗೆ ಕೊಟ್ಟಿದ್ದಾರೆ ಬಿಂಗೆ ಆಡಲಿಕ್ಕೆ, ಭಜನೆ ಆಡಲಿಕ್ಕೆ ಅಂತ ಕೊಟ್ಟಿರ್ತಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ನಾವು ಈ ಕಲೆಯನ್ನು ಬೆಳೆಸಿ ಅವರೊಂದಿಗೆ ಅವರ ದುಃಖವನ್ನು ಭರಿಸಲಿಕ್ಕೆ ನಾವು ಸಹಕಾರಿಯಾಗೋಣ. ಅವರಿಗೆ ಇನ್ನೂ ಹೆಚ್ಚಿನ ಕಲೆಯನ್ನು ಇಂಥ ಕಲೆಗಳನ್ನು ಬೆಳೆಸಿಕೊಳ್ಳೋಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡೋಣ. ಮಕ್ಕಳಿಗೆ ನಮ್ಮ ಊರಿನಲ್ಲಿಯೇ ಹೆಣ್ಣು ಮಕ್ಕಳು ಇವತ್ತು ತಯಾರಾಗಿದ್ದಾರೆ ಕಲಾವಿದರಾಗಿ. ಕುಮಾರಿ ಕಾಂಚನ, ಕುಮಾರಿ ಪೂರ್ವಿಕಾ ಇವರಲ್ಲ, ಇಂಥವರ ಮಕ್ಕಳು ಸರಿಯಾಗಿದ್ದಾರೆ. ಗಂಡು ಮಕ್ಕಳು ಕುಮಾರ ಸಚಿನ್ ಅಂಥವ್ರನ್ನು ನಾವು ಪ್ರೋತ್ಸಾಹಿಸೋಣ. ಬೇರೆ ಮಕ್ಕಳು ಅಂತ ತಿಳ್ಕೊಳ್ಬಾರ್ದು. ಮಕ್ಕಳನ್ನು ಅವರು ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ನನಗೆ ಭಜನೆ ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ರಾಮಣ್ಣ ಮತ್ತು ಈಶ್ವರಣ್ಣ ಕಾರಣ ಅಂತ ಹೇಳ್ತಾನೆ. ನಾನು ಇಷ್ಟು ವರ್ಷ ಭಜನೆ ಸರಿಯಾಗಿ ಹೇಳಲಿಕ್ಕೆ, ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಕಾರಣ ನನ್ನನ್ನು ಪ್ರೇರೇಪಿಸಿದ್ರು. ಅದು ನನಗೆ ಇವತ್ತು ಒಂದು ಉತ್ಸಾಹ ಹೇಳಲಿಕ್ಕೆ, ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಇಂಥ ಎಲ್ಲರನ್ನೂ ಪ್ರೋತ್ಸಾಹಿಸ್ತಾರೆ. ಹಾಗೆ ಎಲ್ಲರೂ ನಮ್ಮೂರಿನ ಕಲೆಗಾರರು, ನಮ್ಮೂರಿನ ಹಿರಿಯವರು ಆಶೀರ್ವಾದದಿಂದ ನಾವು ಇವತ್ತು ಆತ್ಮಕ್ಕೆ ಈಶ್ವರ ನಾರಾಯಣ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬಕ್ಕೆ ದೇವರು ದುಃಖವನ್ನು ಭರಿಸಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಕರುಣಿಸಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ.